ಎಲ್ಲರಿಗೂ ನಮಸ್ಕಾರ. ಇವತ್ತು ಬಡತನದಲ್ಲಿ ಬೆಂದಂಥ ಒಂದು ಹುಡುಗ, ಒಬ್ಬ ಯುವಕ, ಆತನ ಹೆಸರು ಸುರೇಶ ಅಂಥೇಳಿ. ಅವನು ಹುಬ್ಬಳ್ಳಿ ಅಂತ ಒಂದು ಶಹರಕ್ಕೆ ಬಂದು ತನ್ನ ಜೀವನವನ್ನು ಕಟ್ಟಿಕೊಂಡಂಥ ಒಂದು ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಗದಗದ ಹತ್ತಿರ ಒಂದು ಹಳ್ಳಿ. ನಾನು ಭಾಳ ವರ್ಷದಿಂದ ಓದಿದ್ದಿದ್ದು, ಹೀಗಾಗಿ ಯಾವ ಹಳ್ಳಿ ಅಂತ ನೆನಪಿಲ್ಲ. ಆತ ಏನಾಯ್ತ, ಮನೆಯೊಳಗೆ ಒಂದು ತುಂಡು ಜಮೀನಿತ್ತು. ತಂದೆ ತಾಯಿ ಅವರು 4-6 ಜನ ಮಕ್ಕಳಿದ್ದರು. ಹೀಗಾಗಿ ಬಹಳ ಬಡತನ ಇತ್ತು ಮನೆಯೊಳಗೆ. ಆತ ಏನಾಯ್ತಂದ್ರೆ ಅಲ್ಲಿರುವಂಥ ಸರ್ಕಾರಿ ಶಾಲೆಗೆ ಹೋಗಿ SSLC ಅವರಿಗೆ ಓದಿದ. ಮುಂದೆ ಕಾಲೇಜ್ ಓದಬೇಕು ಅಂತಂದ್ರೆ ಅದ್ರ ಫೀ ಕಟ್ಟಕ್ಕೆ ಅವನ ಹತ್ತಿರ ದುಡ್ಡಿರಲಿಲ್ಲ. ತನ್ನ ತಂದೆಗೆ ಹೇಳ್ದ, ಹಿಂಗಾದ್ರೆ ನಾವು ಬಡತನದೊಳಗೆ ಇರಬೇಕಾಕೈತಿ, ನಾವು ಎಲ್ಲರೂ ಬೇರೆ ಊರಿಗೆ ಹೋಗ್ತೀನಿ, ಒಂದು ಪಟ್ಟಣಕ್ಕೆ ಹೋಗಿ ನಾನು ನನ್ನ ಜೀವನವನ್ನು ಕಟ್ಕೋತೀನಿ, ನಿಮಗೂ ಸಹಾಯ ಮಾಡ್ತೀನಿ ಅಂತಂದು ಹೇಳಿ ಆತ ಆ ಊರನ್ನು ಬಿಟ್ಟ. ರೈಲನ್ನು ಹತ್ತದ. ಆವಾಗ ಅವನ ಕಿಸೆದೊಳಗೆ 15 ರೂಪಾಯಿಗಳಿದ್ದವು. ಆತ ಹುಬ್ಬಳ್ಳಿಗೆ ಬಂದು ಸ್ಟೇಷನ್ಗಿಳಿದಾಗ ಹೊಟ್ಟೆ ಭಾಳ ಹಸಿವಾಗಿತ್ತು. ಈ ಭಾಳ ವರ್ಷ ಹಿಂದಿಂದ, ಅದು 30-40 ವರ್ಷ ಹಿಂದಿನ ಕತೆ. ಅವಾಗ ಏನಾಯ್ತಂದ್ರೆ ಆ ಬಸ್ ಸ್ಟ್ಯಾಂಡಿನೊಳಗೆ ಆಮೇಲೆ ಒಂದು ಬನ್ನು ಮತ್ತು ಒಂದು ಚಹಾ ತಗೊಂಡು ತನ್ನ ಹೊಟ್ಟೆ ಹಸುವನ್ನು ನೀಗಿಸ್ಕೊಂಡ. ಇನ್ನು 10 ರೂಪಾಯಿಗಳು ಉಳಿದಿದ್ವು ಕಿಸೆದೊಳಗೆ. ಇನ್ನು ಎಲ್ಲಾದ್ರೂ ಕೆಲಸವನ್ನು ನೋಡಬೇಕಲ್ಲ ಅಂತಂದು ಹೇಳಿ ಆತ ಹಂಗೆ ಸ್ಟೇಷನ್ನಿಂದ ದಾರಿ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇದ್ದ. ಆವಾಗ ಈ ಒಂದು ಮುನ್ಸಿಪಾಲ್ಟಿ ಐತಲ್ಲೇ ಕಾರ್ಪೊರೇಷನ್, ಅದರ ಪಕ್ಕಕ್ಕೆ ಒಂದು ಕೇಂದ್ರ ಗ್ರಂಥಾಲಯ ಅಂತ ಐತಿ. ಆದರೆ ಎದುರಿಗಿನ ಸೈಡು ಅಥವಾ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಎದುರಿಗಿನ ಸೈಡು ಒಂದು ಕೃಷ್ಣ ಭವನ ಅಂತಂದು ಹೇಳೈತಿ ಕಾರ್ನರ್ಗೆ. ಆ ಕೃಷ್ಣ ಭವನದೊಳಗೆ ಅವ ಹೋಗಿ ಅಲ್ಲಿರುವಂಥ ಮಾಲಕರಿಗೆ ಒಂದು ಕೇಳ್ದ, ನಾನು ಬಹಳ ಬಡತನದಿಂದ ಬಂದೇನೆ, ನನಗೆ ನೀವು ಏನಾರು ಒಂದು ಕೆಲಸ ಕೊಡ್ರಿ, ನಿಷ್ಠೆಯಿಂದ ಮಾಡ್ತೀನಿ ಅಂತ ಹೇಳ್ದ. ಅವಾಗ ಆ ಮಾಲಕರು ಏನು ಹೇಳಿದ್ರು ಅಂದ್ರೆ, ಆತಪ್ಪ ನೀನು ಪಾತ್ರೆ ಅದನ್ನೆಲ್ಲ ನೀನು ತೊಳೆಯುವಂಥ ಕೆಲಸ ಮಾಡು, ತಟ್ಟೆ ಪಾತ್ರೆವನ್ನೆಲ್ಲ ತೊಳಿಬೇಕು, ನೀನು ಕಸ ಗುಡಿಸ್ಬೇಕು, ಒರೆಸ್ಬೇಕು ಅಂತ ಹೇಳಿದರು. ಆಯಿತು ಅಂತಂದು ಹೇಳಂದ. ಆತ ಅಲ್ಲಿಯೇ ಏನಂತಂದ್ರೆ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಒಂದು ಬೆಳಗ್ಗೆ ಎದ್ದಂತಂದ್ರೆ ರಾತ್ರಿವರೆಗೂ ಕೆಲಸ ಇರ್ತಿತ್ತು, ಸತತವಾಗಿ ಕೆಲಸ ಇರ್ತಿತ್ತು. ಪಾತ್ರೆ ತೊಳೆಯೋದು, ಎಲ್ಲ ಕಸ ಹೊಡೆದು, ಅಲ್ಲೆಲ್ಲ ಪರಿಚಯನೆಲ್ಲ ಒರೆಸೋದು, ಈ ಎಲ್ಲ ಕೆಲಸಗಳನ್ನು ಆತ ಮಾಡ್ತಾ ಇದ್ದ. ಅಲ್ಲಿ ಹೋಟೆಲ್ನಾಗ ಇರುವುದಂತ ಕೂಡಲೇ ಅದು ಒಂದು ಅವ್ರಿಗೆ ಊಟ ತಿಂಡಿ ಫ್ರೀಯಾಗಿರ್ತೈತಿ. ಅಲ್ಲದ ಅಲ್ಲಿರುವಂಥ ಉಗ್ರಾಣದೊಳಗೆ, ಸ್ಟೋರ್ ರೂಮ್ದೊಳಗೆ ತನ್ನ ಒಂದು ಸಣ್ಣ ಒಂದು ಕೈಚೀಲದೊಳಗೆ ಏನು ಒಂದೆರಡು ಬಟ್ಟೆ ಹಾಕೊಂಡು ಬಂದಿದ್ದನ್ನ ಅಲ್ಲಿ ಇಟ್ಟು ಆಮೇಲೆ ಅಲ್ಲೇ ಮಲ್ಕೊಳ್ತಿದ್ರು. ಅವರೆಲ್ಲ ಹೋಟೆಲ್ನೊಳಗನ ಮಲ್ಕೊಳ್ತಾ ಇದ್ರು. ಹೀಗಾಗಿ ಎಲ್ಲಿ ವಸತಿ ಆತ ಊಟ ಇದಕ್ಕಾಗಿ ಆತ ಏನೂ ಖರ್ಚನ್ನು ಮಾಡುವಂಥದ್ದು ಪ್ರಮೇಯ ಇರ್ತಿರ್ಲಿಲ್ಲ. ಮತ್ತು ಅಲ್ಲಿ ಪಗಾರನೂ ಅವ್ರಿಗೆ ಕಡಿಮೆನ, ಯಾಕಂದ್ರೆ ಊಟ ತಿಂಡಿ ಅನ್ನೋದ್ರೆಲ್ಲ ಫ್ರೀ ಇರ್ತೈತಿ. ಆಮೇಲೆ ಏನಾಯ್ತು ಅಂತಂದ್ರೆ ಆ ಮಾಲಕರು ತಿಂಗಳ ಆತನಿಗೆ ಸಂಬಳವನ್ನು ಕೊಡ್ತಾ ಇದ್ರಲ್ಲ, ಆಕ ಏನು ಮಾಡ್ತಿದ್ದ ಅಂದ್ರೆ ಅರ್ಧ ಸಂಬಳವನ್ನು ತನ್ನ ಊರಿಗೆ ಕಳಿಸ್ತಿದ್ದ, ಅರ್ಧ ಸಂಬಳವನ್ನು ಮಾಲಕರ ಕಡೆ ಕೊಡ್ತಿದ್ದ. ಬ್ಯಾಂಕಿನ ವ್ಯವಹಾರನೂ ಅಷ್ಟೊಂದು ಗೊತ್ತಿರಲಿಲ್ಲ ಅವನಿಗೆ. ನೀವು ಇದನ್ನು ಇಟ್ಕೋರಿ, ನಾ ಯಾವಾಗ ಕೇಳ್ತೇನೆ ಅವಾಗ ಕೊಡುವಂತ್ರಿ ಅಂತಂದು ಹೇಳಿ ಆಯಿತು ಅಂತಂದು ಹೇಳಿ ಆ ಹೋಟೆಲ್ನ ಮಾಲಕರು ಆ ಪ್ರತಿ ತಿಂಗಳು ಅವನ ಒಂದು ಅಕೌಂಟ್ ಹೆಸರನ್ನ ಇದು ಮಾಡಿ ಇದ್ರೊಳಗೆ ಬರ್ಕೊತಿದ್ರು. ಅವನಿಷ್ಟು ದುಡ್ಡನ್ನು ಪ್ರತಿ ತಿಂಗಳೂ ಅದನ್ನ ಲೆಕ್ಕ ಇಟ್ಕೊಂತ ಹೋಗ್ತಿದ್ರು ಅವರು. ಆ ನಂತರ ಕೆಲವಾರು ತಿಂಗಳಿಗೆ ಆತ ಒಳ್ಳೆ ಕೆಲಸಗಾರ ಅಂತಲೇ ಅನ್ನಿಸ್ಕೊಂಡ. ಅವನಿಗೆ ಈ ಸಪ್ಲೈಯರ್ ಕೆಲಸವನ್ನು ಅವ್ರು ಕೊಟ್ಟರು. ಅದನ್ನು ಕೂಡ ಒಳ್ಳೆಯ ರೀತಿಯಿಂದ ಅವನು ನಿಭಾಯಿಸಿದ. ಆ ನಂತರ ಹೋಟೆಲಿನ ಎಲ್ಲ ಕೆಲಸಗಳನ್ನು ಆತ ಗಮನಿಸ್ತಾ ಇರ್ತಿದ್ದ, ನೋಡ್ಕೊತಿದ್ದ. ಕೆಲವು ಸಲ ಅಡುಗೆಯವ್ರು ಬರಲೇ ಇಲ್ಲದಾಗ ಅಡುಗೆಯವ್ರಿಗೆ ತಾನೇ ಅಲ್ಲಿ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ತಿದ್ದ, ಸಹಾಯ ಮಾಡ್ತಿದ್ದ. ಮಾಡ್ತಾ ಅವನೇನಂತಂದ್ರೆ ಈ ಎಲ್ಲ ಅಡುಗೆಗಳನ್ನು ಕಲ್ಕೊಂಡ. ಎಷ್ಟು ಅಡುಗೆ, ಯಾವ ಅಡುಗೆ ಮಾಡಾಕತ್ತಾರೆ, ಅದಕ್ಕೆ ಎಷ್ಟು ಸಾಮಾನುಗಳನ್ನು ಹಾಕ್ತಾರೆ, ಏನೇನು ಹಾಕ್ತಾರೆ, ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕ್ತಾರೆ, ಈ ಎಲ್ಲವನ್ನು ಆತ ಏನಂತ ನಿಧಾನವಾಗಿ ಕಲ್ಕೊಂಡ. ಆ ನಂತರ ಅವನು ಎಗ್ ರೈಸ್, ಈ ತತ್ತೆಯನ್ನು ಉಪಯೋಗ ಮಾಡಿ ಎಗ್ ರೈಸ್ ಅಂತ ಹೇಳಿ ಆ ಹೋಟೆಲ್ನೊಳಗೆ ಮಾಡ್ತಿದ್ರು, ಅದನ್ನು ಇವನು ಕಲ್ಕೊಂಡ.
ಅವ್ರು ಬರಲೇ ಇಲ್ಲ ಅಂದರೆ, ಯಾವಾಗಾದರೂ ಅಡುಗೆಯವ್ರು ಬರಲಿಲ್ಲ ಅಂದ್ರೆ ಈತ ತಾನೇ ಅದನ್ನು ಮಾಡ್ತಿದ್ದ. ಅವಾಗ ಭಾಳ ಮಂದಿ ಎಲ್ಲರೂ ಅಂತಿದ್ರು, ನಿನ್ನ ಕೈಯೊಳಗಿಂದ ಎಗ್ ರೈಸ್ ಅನ್ನೋಂಥದ್ದು ಭಾಳ ರುಚಿ ಬರ್ತೈತೆ ನೋಡೋದಕ್ಕೆ, ಉಳಿದವ್ರಿಗಿಂತ ನೀ ಭಾಳ ಚಲೋ ಮಾಡ್ತಿ ಅಂತಂದು ಹೇಳಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಿದ್ರು. ಹಿಂಗೆ ಸಪ್ಲೈಯರ್ ಕೆಲಸನೂ ಮಾಡ್ತಿದ್ದ, ಅಡುಗೆಯೊಳಗೂ ಸಹಾಯವನ್ನು ಮಾಡ್ತಾಯಿದ್ದ. 2 ವರ್ಷಗಳಾದವು. ಆಮೇಲೆ ಅವಂಗನ್ನಿಸ್ತು, ಇದೇ ರೀತಿ ನಾ ಜೀವನ ಕಳೆಯೋದ್ರೊಳಗೆ ಅರ್ಥ ಇಲ್ಲ, ನಾ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕಲ್ಲ ಅಂತಂದು ಹೇಳಿ ಆ ಮಾಲಕರಿಗೆ ಹೇಳ್ದೆ, ನನ್ನ ಹೆಸರಿನೊಳಗೆ ಎಷ್ಟು ದುಡ್ಡದಾವ ನೋಡ್ರಿ, ನಾ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಮಾಡೀನಿ ಅಂದ್ಕೂಳೆ ಆ ಮಾಲಕರು ಆಯ್ತಪ್ಪ ನಿನಗೆ ಅಂತಂದು ಹೇಳಿ ಎಲ್ಲ ಲೆಕ್ಕ ಮಾಡಿ ಹೇಳಿದರು, ನಿನ್ನ ಇಷ್ಟು ದುಡ್ಡು ಐತಿ ಮಾಡು, ನೀನು ಒಳ್ಳೆಯ ರೀತಿ ನೀನು ಒಳ್ಳೇದಾಗಲಿ ಅಂತಂದು ಹೇಳಿ ಆ ದುಡ್ಡನ್ನು ಅವನಿಗೆ ಕೊಟ್ಟರು. ಅಷ್ಟಲ್ಲದ ಅವ ಒಳ್ಳೆಯ ರೀತಿಯಿಂದ ಕೆಲಸಗಾರ ಅನ್ನಿಸ್ಕೊಂಡಿದ್ನಲ್ಲ, ತಮ್ಮ ಹೋಟೆಲ್ನಲ್ಲಿರುವಂಥ ಅನೇಕ ದೊಡ್ಡ ದೊಡ್ಡ ಪಾತ್ರೆಗಳು, ಆನಂತರ ಈ ದೊಡ್ಡ ದೊಡ್ಡ ಸೌಟುಗಳು, ಆಮೇಲೆ ಕಡಾಯಿಗಳು, ಇವನ್ನೂ ಕೂಡ ಕೆಲವೊಂದು ಪಾತ್ರೆ ಪಗಡಗಳನ್ನು ಕೂಡ ಅವ್ನು ಸಹಾಯ ಆಗಲಿ ಅಂತಂದು ಹೇಳಿ ಅವ್ರು ಕೊಟ್ಟರು. ಆ ನಂತರ ಅವ ಏನು ಮಾಡ್ದ ಅಂತಂದ್ರೆ, ಒಂದು ಒತ್ತು ಗಾಡಿಯನ್ನು ತಗೊಂಡ, ಅದ್ರ ಹಿಂಭಾಗದೊಳಗೆ ಸ್ವಲ್ಪ ದೂರದೊಳಗೆ ನೆಹರು ಗ್ರೌಂಡ್ ಅಂತೇಳಿ ಬಂದೈತಿ. ಅಲ್ಲಿ ಯಾವಾಗ್ಲೂ ಆಟಗಳು ನಡೀತಾ ಇರ್ತಾವೆ, ಪಂದ್ಯಾಟಗಳು ನಡೀತಾ ಇರ್ತಾವೆ. ಸುತ್ತಮುತ್ತಲೂ ಏನಾದರೂ ಸ್ಕೂಲು ಕಾಲೇಜುಗಳು ಸಾಕಷ್ಟು ಅದಾವೆ. ಅಲ್ಲಿ ಆತ ಬಂದು ಏನು ಮಾಡ್ದ ಅಂತಂದ್ರೆ, ಆ ಒತ್ತು ಗಾಡಿಯೊಳಗೆ ಈ ಎಗ್ ರೈಸನ್ನು ಆತ ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಯಾಕಂದ್ರೆ ಉಳಿದದ್ದು ಇಡ್ಲಿ ದೋಸೆ ಇಂಥವೇನ ಮಾಡಿದರು ಅಂತಂದ್ರೆ ಅದಕ್ಕೆಲ್ಲ ಮತ್ತೆ ಚಟ್ನಿ ಸಾಂಬಾರು ಇವನ್ನೆಲ್ಲ ತಯಾರು ಮಾಡಬೇಕು, ಆಮೇಲೆ ಅವುಗಳನ್ನು ಪಾತ್ರೆಗಳನ್ನು ಹೆಚ್ಚಿಬೇಕು, ಇದೆಲ್ಲ ಜಂಜಾಟ ಬೇಡ ಅಂತಂದು ಹೇಳಿ ಶುರುವಾತಿಗೆ ಎಗ್ ರೈಸನ್ನು ಪ್ರಾರಂಭ ಮಾಡ್ದ. ಅಲ್ಲಿಂದ ಸ್ಟೇಷನ್ ಸಮೀಪಕ್ಕೈತಿ. ಅಲ್ಲಿರುವಂಥ ಅನೇಕ ಕೂಲಿ ಕಾರ್ಮಿಕರು ಎಲ್ಲರೂ ಅವನ ಕಡೆ ಬರ್ತಾಯಿದ್ರು. ಅವ 10 ರೂಪಾಯಿಗೆ ಒಂದು ಪ್ಲೇಟ್, ಈಗ ಒಂದು 30-40 ವರ್ಷದ ಹಿಂದೆ ಇದು 10 ರೂಪಾಯಿಗೆ ಒಂದು ಪ್ಲೇಟ್ ಅವ ಮಾರ್ತಾಯಿದ್ದ. ಯಾರಾದರೂ ವಯಸ್ಸಾದವ್ರಿದ್ರೆ, ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಕೇವಲ 5 ರೂಪಾಯಿಗೆ ಕೊಡ್ತಿದ್ದ. ಅದನ್ನೂ ಕೊಡೋಕ್ಕಾಗಲೇ ಇಲ್ದವ್ರಿಗೆ ಫ್ರೀಯಾಗಿ ಕೊಡ್ತಿದ್ದ, ಯಾಕಂದ್ರೆ ಬಡತನವನ್ನು ಆತ ಕಂಡಿದ್ದ. ಹೀಗಾಗಿ ಏನಾಯ್ತು ಅಂತಂದ್ರೆ, ಅವನ ಹತ್ತಿರ ಬಿಡುವಿಲ್ಲದಷ್ಟು ಒಂದು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡಿದ್ನಂದ್ರೆ ರಾತ್ರಿ 8, 8:30, 9 ಗಂಟೆ ತನೂ ವ್ಯಾಪಾರ ಭರ್ಜರಿಯಾಗಿ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಮುಂದೆ ಅವ ಒಂದಿಬ್ಬರನ್ನ ಕೆಲಸಗಾರನ ಇಟ್ಕೊಂಡ, ಆಮೇಲೆ 4-6 ಮಂದಿಗಳನ್ನು ಇಟ್ಕೊಂಡ. ಇವನು ವ್ಯಾಪಾರ ಆಮೇಲೆ ಹೆಚ್ಚಿಗೆ ಆಗಾಕತ್ತಿತ್ತು. ದಿನದಿಂದ ದಿನಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ವ್ಯಾಪಾರ ಇದ್ದುದು ಆಗಾಕತ್ತಿತ್ತು, ಒಳ್ಳೆಯ ಲಾಭ ಬಂತು. ಆಗ ಆ ಕೃಷ್ಣ ಭವನದ ಮಾಲೀಕರು ಅವನಿಗೆಲ್ಲ ಏನಂತಂತಂದ್ರೆ, ಅವ್ನು ಬೆಂಗಾವಲಾಗಿ ನಿಲ್ತಿದ್ರು ಅವರು. ಆ ನಂತರ ನೀ ಬಂದಂಥ ದುಡ್ಡನ್ನು ಎಲ್ಲಿ ಒಂದು ಬ್ಯಾಂಕ್ನೊಳಗೆ ಹಾಕಿಡಪ್ಪ, ನೀನು ಮುಂದೆ ನಿನ್ನದೇ ಒಂದು ಹೋಟೆಲನ್ನು ನೀ ಪ್ರಾರಂಭ ಮಾಡೋಕ್ಕೆ ಬರ್ತೈತಿ ಅಂತೇಳಿ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಅವರು ವ್ಯಾಪಾರ ಚೆನ್ನಾಗಿ ನಡಿಬೇಕಂತ ಅಂದಂಥ ಹೊತ್ತಿನೊಳಗೆ ಉಳಿದಂಥ ಅಲ್ಲಿ ದಾರಿಯಲ್ಲಿದ್ದಂಥ ಕೆಲವೊಂದು ಹೋಟೆಲ್ನವ್ರಿಗೆ ಅದು ಕಣ್ಣೂರಿ ಸ್ಟಾರ್ಟ್ ಆಯಿತು. ಯಾಕಂತಂದ್ರೆ ಅವ್ರ ಹೋಟೆಲ್ಗಿಂತ ಇಲ್ಲೇ ವ್ಯಾಪಾರ ಹೆಚ್ಚಿಗೆ ಆಗಾಕತ್ತಿತ್ತು. ಈತೆ ಬೀದಿ ಬದಿಯ ವ್ಯಾಪಾರಿ, ಕಟ್ಟಡದ ಬಾಡಿಗೆ ಕೊಡಬೇಕಂತ ಏನಿಲ್ಲ, ಕೆಲಸಗಾರರಿಗೂ ಏನಿಲ್ಲ, ಕೆಲಸಗಾರಿಗೆ ಒಂದಿಬ್ಬರು ಮಂದಿಗೆ ಏನು ಇಟ್ಕೊಂಡಿದ್ದ ಅವ್ರದ್ದಷ್ಟೇ ಕೆಲಸ. ಆಮೇಲೆ ಆ ಪ್ಲೇಟ್ಗಳಲ್ಲಿ ಇವನು ಕೊಡ್ತಿದ್ದ, ಉಪಯೋಗ ಮಾಡಿ ಒಗೆದು ಬಿಡೋದು. ನಮಗಿಂತ ಇವನಲ್ಲಿ ಎಷ್ಟೊಂದು ಗಿರಾಕಿಗಳು ಬರ್ತಾವಲ್ಲ, ಗ್ರಾಹಕರು ಬರ್ತಾರಲ್ಲ ಅಂತಂದು ಹೇಳಿ ಅವ್ರು ಏನು ಮಾಡಿದರು ಅಂತಂದ್ರೆ, ಕೆಲವೊಂದು ಅಧಿಕಾರಿಗಳಿಂದ ಅವನ ಮೇಲೆ ಒತ್ತಡ ತರಕತ್ತರು. ನೀಲಿ ಮಾರೋದಿಲ್ಲ, ಇದು ನಿಮ್ಗೆ ನಾವು ಪರ್ಮಿಷನ್ ಕೊಡೋದಿಲ್ಲ, ಯಾರು ಪರ್ಮಿಷನ್ ತೆಗಿಸ್ಲಿ, ಹಿಂಗೆ ಅವಾಗ ಕಿರುಕುಳವನ್ನು ಪ್ರಾರಂಭ ಮಾಡಿದರು. ಆತ ತನ್ನೆಲ್ಲ ಸಂಕಟವನ್ನು ಆ ಕೃಷ್ಣ ಭವನದ ಮಾಲೀಕರ ಕಡೆ ಹೇಳ್ಕೊಳ್ತಿದ್ದ. ಮುಂದೆ ಏನಾಯ್ತು ಅಂತಂದ್ರೆ, ಆ ಮಾಲೀಕರು ಹೇಳಿದರು, ಬೇಡಪ್ಪ, ನಿನ್ನ ನೋಡಿ ಎಷ್ಟೋ ಜನ ಹೊಟ್ಟೆ ಹುರ್ಕೊಳಕತ್ತಾರ, ಸುಮ್ಮನೆ ಅವ್ರಿಗೇನೂ ನೀರು ಮಾಡೋಕ್ಕೆ ಹೋಗ್ಬೇಡ, ನೀನು ಬೇರೆನೇ ಒಂದು ಕಡೆ, ಕೆಲವು ಕಡೆ ಅವ್ರ ಗುರ್ತಿರ್ತೈತಲ್ಲ, ಬೇರೆ ಕಡೆ ನೀ ಏನಂತಂದ್ರೆ ವ್ಯಾಪಾರವನ್ನು ಪ್ರಾರಂಭ ಮಾಡು. ಒಂದು ಹೋಟೆಲ್ನಲ್ಲಿ ಬಾಡಿಗೆ ಮೊದಲು ಬಾಡಿಗೆ ತಗೊಂಡು ನೀ ವ್ಯಾಪಾರವನ್ನು ನೀ ಪ್ರಾರಂಭ ಮಾಡು. ಇದಿಷ್ಟ ಅಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ಈ ತಿನ್ನುವಂಥ ಪದಾರ್ಥಗಳನ್ನು ಮಾಡು ಅಂತಂದು ಹೇಳಿ ಅವ್ರ ಸಲಹೆಯನ್ನು ಕೊಟ್ಟರು. ಅದೇ ರೀತಿ ಅವ ಒಳ್ಳೆಯ ಆಯಕಟ್ಟಿನ ಸ್ಥಳ ನೋಡಿ, ಸ್ಟೇಷನ್ಗೆ ಸಮೀಪ ಇರಬೇಕು, ಅವರೆಲ್ಲರೂ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅಲ್ಲೇ ಸಮೀಪದಲ್ಲಿ ಒಂದು ಹೋಟೆಲನ್ನು ಬಾಡಿಗೆ ತಗೊಂಡು ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡಿದ.
ಅವನ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಆ ಒಂದು 10-15 ಜನರನ್ನು ಏನಂತ ಕೆಲಸಕ್ಕಿಟ್ಟುಕೊಂಡು ತನ್ನ ವ್ಯಾಪಾರವನ್ನು ಚೆನ್ನಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಿ ತನ್ನ ತಂದೆ ತಾಯಿಯರನ್ನು ತನ್ನ ಕಡೆ ಕರ್ಕೊಂಡು ಬಂದ. ಹುಬ್ಬಳ್ಳಿಗೆ ಬಂದು, ಒಂದು ಹಳ್ಳಿಯಿಂದ ಹುಬ್ಬಳ್ಳಿಗೆ ಬಂದು ತನ್ನ ಜೀವನವನ್ನು ಒಂದು ಒಳ್ಳೆಯ ಮಟ್ಟದೊಳಗೆ ನಡೆಸಿದಂಥ ಯುವಕನ ಕಥೆ ಇದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಹೇಳ್ರಿ. ಈ ಕಥೆಯನ್ನು ಮುಗಿಸ್ತೇನೆ.